ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 6 ಗಂಟೆ ಆಗಿದೆ. ಕೂಡಲ ಸಂಗಮದಿಂದ ಈಗ ಟುವರ್ಡ್ಸ್ ಆಲಮಟ್ಟಿ ಡ್ಯಾಮ್ ಕಡೆ ಹೋಗ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಆಲಮಟ್ಟಿ ಡ್ಯಾಮ್ ಹತ್ರ ಇದ್ದೀವಿ ಈಗ. ಅದು ಆಲಮಟ್ಟಿ ಇದನ್ನು ಕಾಣ್ತಾ ಬ್ರಿಡ್ಜು ಇನ್ನೂ ಎಷ್ಟು ಕಿಲೋಮೀಟ್ರ್ ಏನ ಇದು? ಅಯ್ಯೋ ನಮ್ಮ KRSಗೂ ಇದಕ್ಕೂ ಏನಯ್ಯ. Continue for 3 kilometers. ಇಲ್ಲಿ ಜನಗಳು ಮನುಷ್ಯರು ಮಾನವರು ತಾಯ್ತಾಳ ನನಗೆ ಏನು ಕೇಳಲ್ವಾ? ಅದೇ ಇದ್ದಂಗೆ ಮಾಡ್ಕೊಂಡವ್ರು ಅಷ್ಟೇ, ಬಂದಷ್ಟು ಬರಲಿ ದುಡ್ಡು. ಒಂದಿಷ್ಟು ಉದ್ದಕ್ಕೂ ಲೈಟ್ ಹಾಕಕ್ಕೇನೆಯ. ನಮ್ಮ ಮೈಸೂರ್ಲ ಬೆಂಗಳೂರಲ್ಲಿ ಯಾವ್ದಾರ ಒಂದು ರೋಡ್ ಒಂದು ಲೈಟ್ ಕಿತ್ಕೊಂಡು ಹಾಕಿ ಪಿಂಡಿ ಪಾಪಗಳೆಲ್ಲ ಬಂದಿದ್ದು. ಪಿಂಡಿ ಪಾಪ ಖುಷಿ ಆಗುತ್ತೆ. ನೀವು ಸ್ವಲ್ಪ ಇದು ಭಾಗ್ಯವಂತರು ಗೊತ್ತಾ? ಟ್ರಕ್ ಹತ್ತಿರದಲ್ಲಿ ಬರುತ್ತೆ ಬ್ರಿಡ್ಜ್ಗೆ, ಅಲ್ಲ ಇದು ಡ್ಯಾಮ್ಗೆ. ಇದು ಇತ್ತೀಚೆಗೆ ಕಟ್ಟಿದ್ದು ಲೇಟ್ ಆಗ್ತಿದೆ. ಆಲಮಟ್ಟಿ ಡ್ಯಾಮ್ ಪಕ್ಕನೇ ಒಂದು ಒಳ್ಳೆ ವ್ಯೂ ಇದೆ. ಸೊ ಅಲ್ಲಿ ಕಾಟೇಜ್ ಬುಕ್ ಮಾಡಿದ್ದೀನಿ. KSTTCದು ಹೋಟೆಲ್ ಮಯೂರ ಕೃಷ್ಣ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆಯ್ತಾ? ಲೆಫ್ಟ್ ಎಲ್ಲ ಜಾಗ ರೈಟಲ್ಲಿ ಕಾಣತ್ತಲ್ಲ ನೋಡಿ ಡ್ಯಾಮ್ಗಳು. ಈ ಜಾಗ ಮರಕ್ಕೆ ಒಂಥರ ಆಯ್ತು ಆ ಜಾಗಗಳು. ಹಂಗೆ ಕೆಟ್ಟು ಇದು ಯಾರು ಬರ್ತಾರೆ ನೋಡಪ್ಪ ಎಲ್ಲ ಸರ್ ಹಾಂ ಚೆನ್ನಾಗಿದೆ, ಒಳಗೆ ಬಂದ್ಮೇಲೆ ಚೆನ್ನಾಗಿದೆ. ಅದ್ರ ತನಕ ಗೋವು ಅಂತ ಈ ಎಲ್ಲ ಬರ್ಬೇಕು ಅನ್ನೋಲ್ಲ. ಹಸು ಇದೆ, ಗಾರ್ಡನ್ ಏನೋ ಇದೆ ಸರ್. ಬಾತ್ ನೋಡಿ ಎಷ್ಟು ಚೆನ್ನಾಗಿ ನೋಡಪ್ಪ. ನಾವು ಖುಷಿ ಕಾರಣ ಆಟ ಆಡಕ್ಕೆ ಚಂದ ಕೇಳಂತಡೆ ಅಂತ ಒಳಗಡೆ ಡ್ಯಾಮ್ ಮೇಲೆ ಬಿಡ್ತಾರ ಅಂತ. ಎಷ್ಟು ಕಿಲೋಮೀಟ್ರ್ ಆಗ್ತಾನೆ? ಕಿಲೋಮೀಟ್ರ್ ಹಾಕಿಲ್ಲ. ಸದ್ಯ ಇಲ್ಲಿಂದಾದ್ರು ಹಾಕವ್ರಲ್ಲ ಹೋಟೆಲ್ ಮಯೂರ ಅಂತ. ಇಲ್ಲೇನಾರ ಹೋಯ್ತಾ? ಹಾಂ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೆಯಾ ನೀರು, ಹೋಟ್ಲು ನೋಡ್ಬೇಕು. ಹೋಟ್ಲು ಎದುರುಗಡೆ ಬಂತಲ್ಲ. ಏನಪ್ಪ ಜಾಗ ಆಗ್ಬಿಡ್ತಾವೆ. ಹಾಂ ಹುಡುಗನ ಥರ ಬರ್ತಾ ಇದ್ದೀನಿ ನಾನು. ನಾನಾಗಿದೆ ಖಂಡಿತ ಗೊತ್ತಿಲ್ಲ ಬಿಡಿ. ಈ ಥರ ರೋಡಲ್ಲಿ ನೋ ರಿಸ್ಕ್. ಹಾಂ ಮಯೂರಲ್ಲಿ ಹೋಟೆಲ್ ಮಯೂರ. ಸಮಯ ಬಂದು 8 ಗಂಟೆ ಆಗಿದೆ. ಆಲಮಟ್ಟಿ ಡ್ಯಾಮ್ ಬಂದು ರೀಚ್ ಆಗಿದ್ದೀವಿ. ಡ್ಯಾಮ್ ಪಕ್ಕದಲ್ಲ ಒಂದು ಒಳ್ಳೆ ವ್ಯೂ ಇತ್ತು. ಹೋಟೆಲ್ ಮಯೂರ ಕೃಷ್ಣ ಅಂತ. ಸೊ ಆ ಹೋಟ್ಲಿಗೆ ಬಂದು ಆಲ್ಟ್ ಆಗಿದ್ದೀವಿ. ಕಾಟೇಜ್ ತೊಗೊಂಡಿದ್ದೀವಿ. ಸೊ ಇಲ್ಲಿಂದ ಕಾಟೇಜಲ್ಲಿ ನಮ್ಮ ರೂಮಿಂದ ಒಳ್ಳೆ ವ್ಯೂ ಕಾಣುತ್ತೆ ಡ್ಯಾಮ್ದು. ಆ್ಯಕ್ಚುಲಿ ಇಲ್ಲಿ 7 ಕಾಟೇಜ್ ಇದೆಯಂತೆ. ನಮ್ಮದಿದೆ ಕಾಟೇಜು C2. ಇದೇ ಆಲಮಟ್ಟಿ ಡ್ಯಾಮ್ ಎದುರುಗಡೆ ಇದೆ. ಇಲ್ಲಿ ಲೈಟಿಂಗ್ ಎಲ್ಲ ನಡೀತಾ ಇದೆ. ಲೇಸರ್ ಲೈಟ್ ಎಲ್ಲ ಬಿಡ್ತಾ ಇದ್ದಾರೆ ಎದುರುಗಡೆ. ಆ್ಯಕ್ಚುಲಿ 7 ಗಂಟೆಗೆ ಹೋಗ್ಬೇಕಂತಲ್ಲಿ ನಾವು ಬಂದು ಲೇಟ್ ಆಯಿತು. ಬೆಳಗ್ಗೆ ಆಲಮಟ್ಟಿ ಡ್ಯಾಮ್ ಕರ್ಕೊಂಡು ಹೋಗ್ತೀನಿ. ಗಾರ್ಡನ್ ಎಲ್ಲ ಚೆನ್ನಾಗಿದೆ.
ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಟೆಲ್ ಮಯೂರ ಕೃಷ್ಣ ಅವ್ರದ್ದೇ ಇದೆ. ಸೊ ಇಲ್ಲಿ ಕಾಟೇಜ್ ಪ್ಲಸ್ ರೂಮ್ಸು ಇದೆ. ಇಲ್ಲಿ ತುಂಬ ದೊಡ್ಡ ಜಾಗ. ಗೋಬಿ ಮಂಚೂರಿ ತೊಗೊಂಡಿದ್ದೀವಿ, ಕಲರ್ ಹಾಕಿಲ್ಲ ಚೂರೂ. ಪರೋಟ, ಚಪಾತಿ ಮತ್ತು ಗ್ರೇವಿ ತೊಗೊಂಡಿದ್ದೀವಿ. ಅದಕ್ಕೆ ಈರುಳ್ಳಿ ಆ್ಯಂಡ್ ನಿಂಬೆಹಣ್ಣು ಕೊಟ್ಟಿದ್ದಾರೆ. ಲಾಸ್ಟಿಗೆ ಬಂದು ಒಂದು ಬೆಂಡೆಕಾಯಿ ಫ್ರೈ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ. ಸಮಯ ಬಂದು 9:30 ಆಗಿದೆ. ಒಳ್ಳೆ ಊಟ ಆಯಿತು. ತುಂಬ ಚೆನ್ನಾಗಿ ಮಾಡಿದರು. ಸೊ ಬೆಳಗ್ಗೆಯಿಂದ 560 ಕಿಲೋಮೀಟ್ರ್ ಓಡಿಸ್ಕೊಂಬಂದಿದ್ದೀವಿ. ಸೊ ರೆಸ್ಟ್ ತೊಗೊಳ್ಳೋಣ ಅಂತ ಈಗ. ಸೊ ಇನ್ನು ಬೆಳಗ್ಗೆ ಸಿಗ್ತೀವಿ. ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 6 ಗಂಟೆ ಆಗಿದೆ. ನೈಟ್ ಬಂದು ಆಲ್ಮಟ್ಟಿಲಿ ಆಲ್ಟ ಆಗಿದ್ವಿ. ಸೊ ಬೆಳಗಿನ ವ್ಯೂ 6 ಗಂಟೆಯಲ್ಲಿ ಟೈಮ್ ಲೆಸ್ ಮಾಡೋಣ ಅಂತ ಬಂದಿದ್ದೀನಿ. ಬೆಳಗ್ಗೆನೇ ಎದ್ದು ಇಲ್ಲಿ ಹ್ಯಾಂಡಿ ಕ್ಯಾಮಲ್ಲಿ ಬಂದು ಟೈಮ್ ಲ್ಯಾಪ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಇದೆ. ಈ ಬಂಡೆ ಆಗ್ತಿದ್ದಂಗೆ close till I get up. Time is barely on our side. I don't wanna waste what's left. The storms we chase are leading us, and love is all we'll ever. ಈ ಡ್ಯಾಮ್ ಕಡೆ 1 ಅವರ್ ಟೈಮ್ ಲ್ಯಾಪ್ಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನೀರು ಜಾಸ್ತಿ ಇಲ್ಲ, ಅದರಿಂದ ಡ್ಯಾಮ್ ಗೇಟ್ ಓಪನ್ ಆಗಿಲ್ಲ. ಸಣ್ಣದಾಗೆಲ್ಲ ಓಪನ್ ಮಾಡಿರೋಂಗಿದೆ ಅಷ್ಟೇ. ಈಗ ಈ ಕಡೆ ಬ್ರಿಡ್ಜ್ ಕಡೆ ಟೈಮ್ ಲ್ಯಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈನೆಲ್ಲ ಮೂಮೆಂಟ್ ಆಗ್ತಿಲ್ಲಿ. ಫಸ್ಟ್ ಬ್ರಿಡ್ಜ್ ಬಂದ್ಬಿಟ್ಟು ರೈಲ್ವೆ ಟ್ರ್ಯಾಕು. ಅದೇ ಥರ ಅಲ್ಲಿ ಒಂಚೂರು ಮುಂದೆ ಹೋಗಿ ಯೂ ಟರ್ನ್ ತೊಗೊಂಡು ಬರುತ್ತೆ. ಇದು ಹತ್ರಕ್ಕೆ ಬರುತ್ತೆ. ಇಲ್ಲೂ ರೈಲ್ವೆ ಟ್ರ್ಯಾಕ್ ಇದೆ ನೋಡಿ. ಮೋಸ್ಟ್ಲಿ ಯಾವುದೋ ಟ್ರೈನ್ ಬರ್ತಾ ಇದೆ ಅನ್ಕೊತೀನಿ, ಹೋಗ್ತಾ ಇದೆ. ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ಇದು ಹತ್ರ ಕರ್ಕೊಂಡು ಹೋಗ್ತೀವಿ ನೋಡಿ. ಚೆನ್ನಾಗಿ ಹತ್ರದಿಂದ ನೋಡೋಕೆ ಮಾತ್ರ. ಒಂಬತ್ತು ಗಂಟೆಗೆ ಓಪನ್ ಅಂತೆ. ತುಂಬ ಚೆನ್ನಾಗಿದೆ ಗಾರ್ಡನ್ನು. 2016ರಲ್ಲಿ ಬಂದಿದ್ವಿ, 18ರಲ್ಲಿ. ನೋಡ್ಬೋದು ಟ್ರೈನ್ ಬರ್ತಾ ಇದೆ. ಈ ಹ್ಯಾಂಡಿ ಕ್ಯಾಮಲ್ಲಿ ತೆಗಿತಾ ಇದ್ದೀನಿ, ಸೊ ಚೆನ್ನಾಗಿ ಝೂಮ್ ಆಗುತ್ತೆ. ಬ್ರಿಡ್ಜ್ ಮೇಲೆ ಬಂತು ಟ್ರೈನು.
ಒಂದು ಸ್ವಲ್ಪ ಹಂಗೆ ಮುಂದೆ ಹೋಗ್ಬಿಟ್ಟು ಯೂ ಟರ್ನ್ ತೊಗೊಂಡು ಇಲ್ಲಿ ಹತ್ರನೇ ಬರುತ್ತೆ ಟ್ರೈನ್. ಅದು ಹಂಗೆ ಯೂ ಟರ್ನ್ ತೊಗೊಂಡು ಇಲ್ಲಿ ಹತ್ರ ಬರುತ್ತೆ, ಇಲ್ಲಿ ಈ ಟ್ರ್ಯಾಕ್ ಹತ್ರ ಕೊಡುತ್ತೆ. ಅದೇ ಟ್ರೈನು ಯೂ ಟರ್ನ್ ತೊಗೊಂಡು ಬರ್ತಾ ಇದೆ. ಕೊಕ್ರೆಗಳೆಲ್ಲ ಮೋಸ್ಟ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದಿರ್ಬೇಕನ್ಸುತ್ತೆ. ಮೀನು ಇರಬೇಕು ಚಿಂತೆ ಇದೆ. Trust, yeah. No, I don't wanna waste what's left. And on we'll go. ಕೆಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರೂ ಸ್ನಾನ ಆಯಿತು. ಈಗ ಇಲ್ಲೇ ತಿಂಡಿ ತಿನ್ಕೊಂಡು ಡ್ಯಾಮ್ ಹತ್ರಕ್ಕೆ ಹೋಗ್ಬೇಕು. ಡ್ಯಾಮ್ ಹತ್ರ ಗಾರ್ಡನ್ ಎಲ್ಲ ಚೆನ್ನಾಗಿದೆ. ತಿಂಡಿ ತಿನ್ನೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಒಳಗೆ. ಇಲ್ಲೇ ರೆಸ್ಟೋರೆಂಟು ಇದೆ ಬಿಲ್ಡಿಂಗ್ ಒಳಗೆ. ಮೇಲ್ಗಡೆನಾ? ಸರಿ ಆಯಿತು. ಒಳಗೆ ಹೋಗಿದಾರಲ್ವಾ? ಸರಿ. ಲಿಫ್ಟ್ ಇದೆಯಾ ಅಥವಾ ನೆಟ್ಕೊಂಡು ಹೋಗ್ಬೇಕಾ? ಲಿಫ್ಟ್ ಇದೆಯಾ ಅಥವಾ ಸ್ಟೆಪ್ಸ್ ಇದೆಯಾ? ಲಿಫ್ಟೋ ಸ್ಟೆಪ್ಸಾ? ಸರಿ. ಪೂರಿ ಮತ್ತು ಉಪ್ಪಿಟ್ಟು ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ಒಂಚೂರು ಎಣ್ಣೆ ಇಲ್ಲ. ಹೋಟೆಲ್ ತಾರ್ಸಿ ಮೇಲೆ ಬಂದಿದ್ದೀವಿ. ಒಳ್ಳೆ ವ್ಯೂ ಇದೆ. ತಿಂಡಿ ಎಲ್ಲ ಆಯ್ತು. ಈಗ ಉಪ್ಪಿಟ್ಟು ಮತ್ತು ಪೂರಿ ತಿನ್ಕೊಂಬಂದ್ವಿ. ನಮ್ಮ ಕಾರು ಇಲ್ಲೇ ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ಕಾಟೇಜ್ ಬಂದಿದ್ದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಈ ಡ್ಯಾಮ್ ವ್ಯೂಗೋಸ್ಕರ ಬಂದಿದ್ದು ನಾವು ಇಲ್ಲಿಗೆ. ಆ ಡ್ಯಾಮ್ ವ್ಯೂ ಜೊತೆಗೆ ರೂಮ್ಸು ಚೆನ್ನಾಗಿತ್ತು. ಆ್ಯಂಡ್ ಫುಡ್, ನೈಟ್ ಡಿನ್ನರು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಏನು ದೊಡ್ಡದಾಗೈತೆ.
ರೆಸಾರ್ಟಿಂದ ಬಿಟ್ಟಿದ್ದೀವಿ. ಈಗ ಸಮಯ ಬಂದು 9:40 ಆಗಿದೆ. ಈಗ ಆಲ್ಮಟ್ಟಿ ಡ್ಯಾಮ್ ನೋಡ್ಕೊಂಡು ಪಟ್ಟದಕಲ್ಲು ಹೋಗ್ತೀವಿ. ಚಿಕ್ಕ ಮಕ್ಕಳು ಬರೋದಾಗ್ತಲ್ಲ ಕರ್ಕೊಂಬಂದಿರಲ್ಲ ನೀವು ರೋಡಲ್ಲಿ, ಆಫ್ ರೋಡಲ್ಲಿ ನೀವು. ನಾವು ಹುಡುಗ ಆಗಿದ್ದಾಗಿದ್ದಾರೆ ಗಾಡಿ ಗಿಡಿದೆ, ನಮ್ಮ ಕಥೆನೇ ಬೇರೆ. ಊರೇ ಸಾಟ್ಗಳು ಡ್ಯಾಶ್ ಕ್ಯಾಮ್ ತಗೊಂಡು ಎಲೆಕ್ಟ್ರಿಕ್ ರೈಟಲ್ಲೇ ಇದೆ. ಇಲ್ಲೂ ಇದೆ ಪಾರ್ಕು. ಅದೆಲ್ಲ ಎಷ್ಟು ಚೆನ್ನಾಗಿ 40 ವರ್ಷ ನೀವು ಬಂದರೆ ಹೆಂಗಿರ್ತಾವ ಗೊತ್ತಿಲ್ಲ. ನಾವು ನೋಡಿದಾಗ ಹಿಂಗೆ ಇತ್ತದು ಪಂಪವನ ನೋಡಿ. ಜಲಾಶಯ ಪೊಲೀಸ್ ಬರ್ತಾರೆ ಇಲ್ಲಿ ಒಳಗೆ ಹೋಗೋದು. ಇದೇ ಡ್ಯಾಮ್ ಗೇಟು. ಇಲ್ಲಿ ನಡ್ಕೊಂಡು ಹೋದ್ರೆ ಗೇಟ್ಗೆಲ್ಲ ಕಾಣುತ್ತೆ, ಆದರೆ ಬಿಡಲ್ಲ ನಮಗೆ. ಪ್ರದೇಶವಿಲ್ಲ, ಈ ಥರ ಎಲ್ಲೋ ಹತ್ತಿ ತೊಗೊಂಡು ಹೋಗೋದು ಅಷ್ಟೇ. ಇಲ್ಲಾಂದರೆ ಕೊಪ್ಪಳದಲ್ಲಿ ಆಟ ಮಾಡೋದು. ಬೆಳಗ್ಗೆ ಹಪ್ಪಿಗೆ 5 ಗಂಟೆಗೆ ಹಪ್ಪಿಗೆ ಹೋಗ್ಬೋದು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.